ಈ ನಮ್ಮ ಬದುಕಿನ ಸುಖ ದುಃಖಗಳನ್ನು, ನೋವು ನಲಿವುಗಳನ್ನು, ಆರೋಗ್ಯವನ್ನು, ಸಂಬಂಧಗಳನ್ನು ಕೇವಲ ಈ ಪಂಚೇಂದ್ರಿಯಗಳಿಂದ ಮತ್ತು ಮನಸ್ಸಿನಿಂದ ಮಾತ್ರ ಡಿಫೈನ್ ಮಾಡ್ತೀವಿ. ಆದರೆ ಅದು ಸೂಕ್ಷ್ಮ ಪ್ರಪಂಚಕ್ಕೆ ಕನೆಕ್ಟೆಡ್ ಆಗಿದೆ. ಕೇವಲ ಈಗೇನು ನಮಗೆ ಅನುಭವಕ್ಕೆ ಬರ್ತದಲ್ಲ ಅದಷ್ಟೇ ಪ್ರಪಂಚ ಇಲ್ಲ. ಇದರ ಹಿಂದುಗಡೆಗೆ ಒಂದು ಸೂಕ್ಷ್ಮ ಪ್ರಪಂಚ ಕೆಲಸ ಮಾಡ್ತಾ ಇದೆ. ಅದೇ ಕ್ವಾಂಟಮ್ ಪ್ರಪಂಚ. ಆ ಪ್ರಪಂಚಕ್ಕೂ ನಮ್ಮ ಈ ಒಂದು ಪಂಚೇಂದ್ರಿಯಗಳಿಗೆ ಅಥವಾ ಮನಸ್ಸಿಗೆ ಅನುಭವ ಆಗ್ತಾ ಇರೋ ಪ್ರಪಂಚಕ್ಕೂ ತುಂಬ ಒಂದು ಡೀಪ್ ಆದ ಕನೆಕ್ಷನ್ ಇದೆ. ಅದೇ ನಮ್ಮ ಋಷಿ ಮುನಿಗಳು ಹೇಳ್ತಾ ಬಂದಿದ್ದು. ಈಗ ಕ್ವಾಂಟಮ್ ಸೈನ್ಸು ಕೂಡ ಅದನ್ನು ಹೇಳ್ತಾ ಇದೆ. ಈ ಒಂದು ಸೂಕ್ಷ್ಮ ಪ್ರಪಂಚ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋ ಸತ್ಯವನ್ನು ಆ ಒಂದು ಋಷಿ ಮುನಿಗಳು ತಿಳ್ಕೊಂಡಿದ್ರು. ನಮಗೂ ಈಗ ತಿಳ್ಕೊಳ್ಳೋ ಅಗತ್ಯ ಬಹಳನೇ ಇದೆ. ಪ್ರತಿಯೊಬ್ಬ ಮನುಷ್ಯ ಬಯಸ್ತಾ ಇರೋದು ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯವನ್ನು. ಎಷ್ಟು ದಿನ ಇರ್ತೀವಿ ಅಷ್ಟೆಲ್ಲ ದಿನ ನಾವು ಸಂತೋಷವಾಗಿರಬೇಕು ಅಂತ ಬಯಸ್ತೀವಿ. ಆದರೆ ನಾವು ಯಾವಾಗ ಈ ಸೂಕ್ಷ್ಮ ಪ್ರಪಂಚವನ್ನು ತಿಳ್ಕೊಂಡು ಆ ರೀತಿ ಪ್ರಕೃತಿ ನಿಯಮಗಳ ಅನುಸಾರವಾಗಿ ನಮ್ಮ ಜೀವನವನ್ನು ರೂಢಿಸಿಕೊಂಡಾಗ ಮಾತ್ರ ಆ ಸುಖ ಶಾಂತಿ ಸಿಗಲಿಕ್ಕೆ ಸಾಧ್ಯ. ಅದು ಇದೆ, ಆದರೆ ಅದನ್ನು ಪಡಿತಾ ಇದ್ದೀವೋ ಇಲ್ಲೋ ಅದು ನಮ್ಮ ಕೈಯಲ್ಲಿದೆ.